ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಇವತ್ತು ಒಂಥರ ನನಗೆ ಏನೋ ಬಿಡಿ ಆ ಥರ ಇತ್ತು ಇವತ್ತಿನ ಡೇ ಅಂತೂ. ಇವತ್ತು ಬಂದ್ಬಿಟ್ಟು ನಮ್ಮ ಹಬ್ಬದ ಹಿಂದಿನ ದಿನ ಶನಿವಾರ ಆಗಿರುತ್ತೆ. ಅವತ್ತು ಎಲ್ಲನೂ ಬಟ್ಟೆ ಸ್ಟಿಚಿಂಗ್ ಎಲ್ಲನೂ ಜಾಸ್ತಿನೇ ಇತ್ತು. ಆಲ್ಮೋಸ್ಟ್ ಎಲ್ಲನೂ ಬಟ್ಟೆ ಸ್ಟಿಚಿಂಗು ಇತ್ತು. ಸರಿ ಬೇಗ ಬೇಗ ಅಂದರೆ ಒಂದು ಎಲ್ಲನೂ ಸ್ಟಿಚ್ ಮಾಡಿದ್ದೆ. ಹಿಂದಿನ ದಿನವೇ ಎಲ್ಲನೂ ಸ್ಟಿಚ್ ಮಾಡಿದ್ದು ಎಲ್ಲನೂ ತೋರಿಸ್ದೆ ಅಲ್ವಾ. ಸ್ಟಿಚ್ ಮಾಡಿದ್ದೆ. ಕೆಲವೊಂದು ಇದ್ದವು, ಅದನ್ನು ಬೇಗ ಸ್ಟಿಚ್ ಮಾಡಿಬಿಟ್ಟು ನೈಟ್ ಎಲ್ಲನೂ ಚಿಕ್ಕ ಮಕ್ಕಳದು 2 ಫ್ರಾಕ್ಸ್ ಇದ್ದಾವೆ, ಅದನ್ನು ಮಾತ್ರ ಸ್ಟಿಚ್ ಮಾಡಿಬಿಡೋಣ ಅಷ್ಟೇ. ಮತ್ತು ಕೆಲಸ ಮಾಡ್ಕೋಬೇಕು, ಹಬ್ಬದ ಕೆಲಸ ಅದು ಇದು ಇರುತ್ತಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಯಾವಾಗಲೂ ಅಷ್ಟೇ, ನಾನೊಂದು ಅಂದ್ಕೊಂಡ್ರೆ ಆ ದೇವ್ರು ಇನ್ನೊಂದೇ ಮಾಡ್ತಾನೆ. ಯಾವಾಗಲೂ ಅಷ್ಟೇ. ನನ್ನ ಇದೇ ಆ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಅದೇ ಥರನೇ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಿರುಗಿಸ್ತಾ ಇರ್ತಾನೆ ಆ ದೇವರು. ಸರಿ, ಹೆಂಗೆ ಹೋಗುತ್ತೋ ಹಂಗೆ ಹೋಗಲೇಬೇಕಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಅವತ್ತು ನೈಟು ಇದು ಅವತ್ತು ನೈಟು ಮತ್ತು ಬಟ್ಟೆ ಸ್ಟಿಚಿಂಗ್ ಎಲ್ಲನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಕೆಲವೊಂದೆಲ್ಲನೂ ಮಾಡ್ತಾಯಿದ್ದೆ. ಒಂದು 3 o'clock ಆ ಥರ 3 o'clock ಆ ಥರ ಅಷ್ಟು ಟೈಮ್ ಆಗಿತ್ತು ಬಿಡಿ. ಆಲ್ಮೋಸ್ಟ್ ಬಟ್ಟೆ ಹೊರೆದು ಎಲ್ಲನೂ ರೆಡಿ ಮಾಡಿದ್ದೆ. ಒಂದೇನೋ ಬ್ಲೌಸ್ ಇದ್ದೋಗಿತ್ತು. ಸರಿ, ಅದನ್ನು ರೆಡಿ ಮಾಡಿ ಅವ್ರನ್ನ ಕರೆಯೋಣ ಅನ್ನೋಷ್ಟರೊಳಗಡೆ ಅದು ಏನೇನೋ ಆಗೋಯ್ತು. ಇನ್ನು ಒಂದು 3 ಗಂಟೆ ಆ ಟೈಮಲ್ಲಿ ಎಲ್ಲ ಬಟ್ಟೆನೂ ಎಲ್ಲೆಂದಲ್ಲೇ ಸ್ಟಾಪ್ ಮಾಡಿ ಎಲ್ಲೋ ಓಡಿ ಹೋಗ್ಬೇಕಾಗಿ ಬಂತು. ಅರ್ಜೆಂಟಾಗಿ ಆ ಥರ ಕೆಲಸ ಬಿತ್ತು, ಹೋಗ್ಬೇಕಾಗಿ ಬಂತು. ಅಲ್ಲಿಂದ ಬಂದ ತಕ್ಷಣ ಇನ್ನು ಕೆಲವೊಬ್ಬರು ನೆಂಟರು ಬಂದಿದ್ದರು. ಇನ್ನು ಅವರಿಗೆ ಊಟ ಅದು ಇದು ಎಲ್ಲನೂ ರೆಡಿ ಮಾಡಿ, ಮತ್ತು ದೀಪನೂ ಅಷ್ಟೇ ಇವಾಗಲೇ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗೆ ಆರಾಮಾಗಿರ್ಬೋದು ಅಂತೇಳ್ಬಿಟ್ಟು ದೀಪನೂ ರೆಡಿ ಮಾಡಿದೆ. ಆಲ್ಮೋಸ್ಟ್ ನಮ್ಮಮ್ಮ ಇರೋದಕ್ಕೆ ಎಷ್ಟೋ ಹೆಲ್ಪ್ ಆಯಿತು. ನಮ್ಮಮ್ಮನೂ ಇಲ್ಲದೆ ಇದ್ದಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಶನಿವಾರ ನೈಟ್, ಇನ್ನೇನು ಭಾನುವಾರ ಬೆಳಿಗ್ಗೆನೇ ಇನ್ನೇನು 5:30 ಆಗ್ತಾಯಿದೆ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಅದಕ್ಕೋಸ್ಕರ ಕೆಳನ ಎಲ್ಲ ಎಳಿತಾ ಇದೆ. ಇನ್ನು ಬಟ್ಟೆ ಹಬ್ಬದ್ದು ಕೆಲಸಗಳು, ಬಟ್ಟೆ ಸ್ಟಿಚಿಂಗು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಇವಾಗ ನೋಡಿ ಬಟ್ಟೆ ಇತ್ತು. ಅದು ಬೇರೆ ನೆನ್ನೆ ಒಂದು ನನ್ನ ಮಗ ಕೈಯನ್ನು ತಗಲಿಸ್ಕೊಂಡಿದ್ದ, ಅದಕ್ಕೆ ಹಾಸ್ಪಿಟ್ಲಿಗೆ ಅಂತೇಳ್ಬಿಟ್ಟು ಅದು ಲೇಟ್ ಆಯಿತು. ಅದಕ್ಕೋಸ್ಕರನೇ ನೈಟೆಲ್ಲನೂ ಸ್ಟಿಚ್ ಮಾಡಿದೆ. ನೋಡಿ, ತೋರಿಸ್ಬಿಡೋಣ ಮತ್ತೆ ಅಂದರೆ ಬರ್ತಾರೆ, ಬಂದು ತೊಗೊಂಡು ಹೊರ್ಟೋಗ್ತಾರೆ. ಅದಕ್ಕೋಸ್ಕರ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಫೋಟೋ ಅಂತೂ ಹಿಡಿಯೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇನ್ನು ಬೆಳಗ್ಗೆನೇ ಬಂದು ತೊಗೊಂಡು ಹೊರ್ಟೋಗ್ತಾರೆ. ನೆನ್ನೆ ನೈಟೇ ಕೊಡಬೇಕಾಗಿತ್ತು. ಅದೇ ನನ್ನ ಮಗನ ಕರ್ಕೊಂಡು ಎಲ್ಲ ಹೋಗಿದ್ದೆ, ಅದಕ್ಕೋಸ್ಕರ ಲೇಟ್ ಆಯಿತು. ನೋಡಿ, ಇದು ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ. ಕಟ್ ವರ್ಕು ಹಾಗೆ ಒಂದೊಂದು ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಹ್ಯಾಂಡ್ಸನ್ನು ಈ ಥರ ಕಟ್ ವರ್ಕ್ ಕೊಟ್ಟಿದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಹಾಕಿದ್ದೀನಿ ನೋಡಿ, ಅದಕ್ಕೆ ಚೆನ್ನಾಗಿ ಸ್ಟಿಪ್ ಆಗಿ ಕೂತ್ಕೊಂಡಿದೆ. ಈ ಥರ ಇದೊಂದು ಡಿಸೈನು ಈ ಥರ ಸ್ಟಿಚ್ ಮಾಡಿದೆ ನೋಡಿ. ಬೀಡ್ಸ್ ಎಲ್ಲ ಹೊಲ್ದಿರೋದಕ್ಕೆ ಚೆನ್ನಾಗಿ ಕಾಣ್ತೈತೆ. ಈ ಥರ ಕೊಟ್ಟಿದ್ದೀನಿ. ಇದಕ್ಕೆ ಇದೆ ಸ್ಯಾರಿ ಫಾಲ್ಸು ಎಲ್ಲ ಹೊಲ್ದು ಇಟ್ಬಿಟ್ಟಿದ್ದೀನಿ ನೋಡಿ. ಅವ್ರದ್ದು ಡ್ರೆಸ್ಸು ಇದೆಲ್ಲನೂ ಇನ್ನೆಲ್ಲ ಉಳಿದಿದ್ದೆಲ್ಲನೂ ರೆಡಿ ಮಾಡಿಬಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಆದರೂ ಮಲ್ಕೊಳ್ಳೋಣ ಅಂತ ಕಣ್ಣು ತುಂಬಾ ಎಳಿತೈತೆ. ಇನ್ನು ಇವತ್ತೆಲ್ಲ ಹಬ್ಬ ಅದು ಇದು ಇದೆ, ಹಬ್ಬ ಇದೆ. ಅದಕ್ಕೆ ಅಡುಗೆ ಕೂಡ ನಾನೇ ಮಾಡಬೇಕು, ಯಾರು ಮಾಡೋರಿಲ್ಲ. ನೋಡ್ಬೇಕು ಏನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಮತ್ತು ಇದೊಂದು ಆಲ್ಮೋಸ್ಟ್ 2-3 ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದು ಹಾಫ್ ಸ್ಲೀವ್ ಬುಕ್ಕು ಇಟ್ಟಿದ್ದೀನಿ. ಇದೊಂದು ಆಯಿತಾ. ಮತ್ತು ಇದಕ್ಕೆ ಮೊದಲು ಇಲ್ಲಿ ಕೊಟ್ಟಿದ್ದೆ ಬೋ ಅನ್ನೋದು. ಅದು ಮತ್ತು
ಹೀಗೆ ಹಾಗೆ ಅನ್ನಕ್ಕಾಗೋದಿಲ್ಲ. ನಾವು ಬಟನ್ನು ಆ ಥರ ಏನಾದರೂ ಇಟ್ಟರೆ ಅದಕ್ಕೆ ಮತ್ತೆ ಥ್ರೆಡ್ಸೇ ಇಟ್ಟಿದ್ದೀನಿ ಕಟ್ ಮಾಡಿ. ಇದು ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಇರುತ್ತೆ. ಬೋ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಹುಕ್ಸೆ ಇದು ಈ ಥರ ಇರುತ್ತೆ. ಮತ್ತು ಇನ್ನೊಂದು ಇದೂ ಅಷ್ಟೇ ಬ್ಯಾಕ್ ಹುಕ್ಸು ನೋಡಿ. ಫ್ರಂಟಲ್ಲಿ ಈ ಥರ ಕಟ್ ವರ್ಕ್ ಕೊಟ್ಟಿದ್ದೀನಿ. ಹಾಗೆ ಬ್ಯಾಕಲ್ಲಿ ಈ ಥರ ಟೆಂಪಲ್ ಡಿಸೈನ್ ಥರ ಕೊಟ್ಟಿದ್ದೀನಿ. ಇದು ಅಷ್ಟೇ ಬ್ಯಾಕ್ ಹುಕ್ಸೆ. ಇದಕ್ಕೆ ಸ್ವಲ್ಪ ಏನೋ ಈ ಥರ ಮಾಡಿದೆ, ಆದರೆ ಬಟ್ಟೆ ಇದು ಕ್ಲಾತು ಸರಿಯಾಗಿ ಸಿಗ್ತಾ ಇಲ್ಲ, ಅಂದರೆ ಜಾಸ್ತಿ ಇರಲಿಲ್ಲ ಏನಾದರೂ ಡಿಸೈನ್ ಮಾಡೋದಕ್ಕೂ. ಯಾಕಂದರೆ ಸ್ಲೀವ್ಸು ಲಾಂಗ್ ಇರುತ್ತೆ, ಬಾಡಿನೂ ಲಾಂಗ್ ಇರುತ್ತೆ, ಎಲ್ಲದಕ್ಕೂ ಸ್ವಲ್ಪ ಇದು ಹೋಗುತ್ತೆ. ಮತ್ತು ಸ್ಲೀವ್ಸ್ ಬಂದ್ಬಿಟ್ಟು ನೋಡಿ ಈ ಥರ ಇಟ್ಟಿದ್ದೀನಿ, ನೋಡಲ್ಲ ಈ ಥರ ಸ್ಲೀವ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ಬೀಡ್ಸಲ್ಲಿ ಈ ಥರ ಸ್ಟಿಚ್ ಮಾಡಿದ್ದೀನಿ, ಬೋ ಕೊಟ್ಟು ಈ ಥರ ಬೀಡ್ಸಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ಆಗಿದ್ದಿದ್ರೆ ಇಲ್ಲೊಂದು ಇಕ್ಕಬೇಕಾಗಿತ್ತು ಇದು ಅನ್ನೋದು ಬೋ ಅನ್ನೋದು, ಆದರೆ ಬಟ್ಟೆ ಮಿಕ್ಲಿಲ್ಲ ಫ್ರೆಂಡ್ಸ್. ಇದಕ್ಕೇ ಪ್ಯಾಚ್ ಹಾಕಿ ಸ್ಟಿಚ್ ಮಾಡಿದೆ. ನೋಡ್ದಲ್ಲ ಈ ಥರ ಬಂದಿದೆ. ಇದಕ್ಕೂ ಅದೇ ಈ ಥರ ಕೊಟ್ಟಿದ್ದೀನಲ್ಲ, ಮತ್ತು ಡಿಸೈನ್ ಬಂದ್ಬಿಟ್ಟು ನೋಡಿ ಈ ಥರ ಇರುತ್ತೆ. ಹ್ಯಾಂಡ್ಸ್ ಅದು ಇಷ್ಟ ಆಯಿತು ನನಗೆ. ಹ್ಯಾಂಡ್ಸು ಈ ಥರ ಕೊಟ್ಟಿದ್ದೀನಿ. ಹ್ಯಾಂಡ್ಸ್ ಇಷ್ಟ ಆಯಿತು ನನಗೆ, ಡಿಸೈನ್ ನೋಡಿ ಎರಡು. ಇದೆಲ್ಲ ಒಂದೇ ಮನೆ ಇದೆ, ಅದೇ ಅಂದರೆ ಅಮ್ಮ ತಾಯಿ ಅಮ್ಮ ಮಗಳು ತಂಗೀರು ಈ ಥರ ಎಲ್ಲ ಇರ್ತಾರಲ್ವ, ಅವರು ಎಲ್ಲನೂ ಸ್ಟಿಚ್ ಮಾಡ್ಕೊಂಡಿರೋದು. ಮತ್ತು ನೋಡಿ ಇದೊಂದು ಬೋಟ್ ನೆಕ್ಕು ಈ ಥರ ಶೇಪ್ ಕೊಟ್ಟು ಅದಕ್ಕೆ ಬೀಡ್ಸು, ಅಂದರೆ ಈಗಾಗಲೇ ಬೀಡ್ಸ್ ಹೊಲ್ದಿದ್ದೆಲ್ಲ ತೋರಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಂಡ್ಸು ಅಷ್ಟೇ ನೋಡಿ ಈ ಥರ ವೀಕ್ ಕೊಟ್ಟು ಈ ಥರ ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ, ನಾನೇ ಸ್ಟಿಚ್ ಮಾಡಿರೋಂಥದ್ದು. ಇದೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನೋಡಿ, ಈ ಥರ ಸ್ಟಿಚ್ ಮಾಡಿದ್ದೀನಿ. ಹ್ಯಾಂಡ್ಸ್ಗೂ ಚೆನ್ನಾಗಿದೆಯಲ್ಲ, ಇದೂ ಹೊಸ ಟ್ರೆಂಡು. ನನಗೆ ಈ ಥರ ಹೊಸದಾಗಿ ಹೊಲಿಯೋಕ್ಕೇನೋ ಇಷ್ಟ, ಆದರೆ ಟೈಮ್ ಸಿಗಲ್ಲ, ಆ ಥರ ಎಲ್ಲ ಇರುತ್ತೆ ನೋಡಿ. ಬ್ಯಾಕು ಬಂದ್ಬಿಟ್ಟು ಈ ಥರ ಕಟ್ ವರ್ಕು, ಹಾಫ್ ಕಟ್ ವರ್ಕು ಕೊಟ್ಟಿದ್ದೀನಿ. ಇದು ಅಷ್ಟೇ ಬ್ಯಾಕ್ ಹುಕ್ಸೆ, ಮತ್ತು ಇದು ಥ್ರೆಡ್ಸ್ ಇಲ್ಲಿ. ಇದಕ್ಕೂ ಅಷ್ಟೇ ಬಟನ್ ಎಲ್ಲ ಹಾಕಿದ್ದು ಫ್ರೆಂಡ್ಸ್, ಇಲ್ಲಿ ಹುಕ್ಸ್ ಎಲ್ಲ ಹಾಕಿ. ಮತ್ತು ಅವ್ರಿಗೆ ಟೈಟ್ ಅನ್ನಿಸ್ತು, ಕಿತ್ತೋಯ್ತು ಅಂತ ಹೇಳಿ ತೊಗೊಂಬಂದರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ದಾರ ಇಟ್ಕೊಂಬಿಡಿ ಅಂತ ಹೇಳ್ಬಿಟ್ಟು ದಾರ ಇಡ್ಸಿದೆ. ಇದು ಬೇಕಾದರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಟೈ ಮಾಡ್ಕೋಬೋದು. ಹುಕ್ಸ್ ಹಾಕಿದ್ರೆ ನಮಗೆ ಅಲ್ಲೇ ಇರುತ್ತಲ್ವ, ಆಗೋದಿಲ್ಲ, ಕಷ್ಟ ಆಗುತ್ತೆ. ನೋಡ್ದಲ್ಲ, ಮತ್ತೆ ಇನ್ನೂ ಒಂದು ತೋರಿಸ್ತೀನಿ, ಇನ್ನೂ ಒಂದ್ಸಲಿ ಹೇಗಿದೆ. ಇದು ಬೋಟ್ ನೆಕ್ಕು ಬಂದ್ಬಿಟ್ಟು ಸ್ವಲ್ಪ ಮೇಲ್ಗಡೆಗೇ ಇರುತ್ತೆ. ಅವಳಿಗೆ ನೋಡಿದ್ರೆ ಮೇಲ್ಗಡೆಗಿದೆ ಅಂತ ಹೇಳಿ ತೊಗೊಂಬಂದು, ನಾನೇನು ಮಾಡೋದಿಲ್ಲ ನೋಡಿ ಈ ಥರ ಬರುತ್ತೆ. ಇದು ಬೋಟ್ ನೆಕ್ ಆದ್ದರಿಂದ ಈ ಥರ ಮೇಲ್ಗಡೆ ಕಾಣೋ ಥರನೇ ಇಡಬೇಕಾಗತ್ತೆ. ಇದು ಬಂದ್ಬಿಟ್ಟು ಬ್ಯಾಕ್ ಹಾಫ್ ಕಟ್ ವರ್ಕ್ ಕೊಟ್ಟಿದ್ದೀನಿ. ಬ್ಯಾಕ್ ಹುಕ್ಸು, ಹ್ಯಾಂಡ್ಸ್ ಇದು ನೋಡಿದ್ರಲ್ವ, ಇದು ಈ ಥರ ಇದು ಹ್ಯಾಂಡ್ಸ್ ಇಷ್ಟು. ಮತ್ತು ಇನ್ನೊಂದಿದೆ ನೋಡಿ, ಇದನ್ನು ಅಷ್ಟೇ ಬ್ಯಾಕು ಈ ಥರ ಕೊಟ್ಟು, ಮತ್ತು ಈ ಥರ ಪೋಟ್ಲಿ ಬಟನ್ಸ್ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದನ್ನು ತೋರಿಸಿದ್ದೆ ಅಂತ ಅನ್ನಿಸುತ್ತೆ ನಿಮಗೆ ಈಗಾಗಲೇ ಸ್ಟಿಚ್ ಮಾಡುವಾಗ. ಇದಕ್ಕೂ ಈ ಥರ ಕೊಟ್ಟಿದ್ದೀನಿ. ಎಷ್ಟು ಆಯಿತು, ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಮಲ್ಕೊಳ್ಳೋಣ ಅಂತ. ಇನ್ನೇನು 5:30 ಆ ಥರ ಆಗೋಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು ಏನು ಮಾಡೋದು, ನಾನೀಗ ಹಬ್ಬದ ಕೆಲಸಗಳು ಎಲ್ಲ ಇರ್ತವೆ, ಇನ್ನು ಕತ್ಲೆ ಥರನೇ ಇದೆ. ಇನ್ನೇನು ನೆಂಟರು ಎಲ್ಲನೂ ಅಷ್ಟು ಹೆಚ್ಚಾಗಿ ನಾನು ಯಾರಿಗೂ ಹೇಳಿಲ್ಲ. ಅದೇ ನಮ್ಮ ಅಕ್ಕ ತಂಗಿಯರು, ನಮ್ಮ ಅಕ್ಕ ಅವ್ರಿಗೆ ಮಕ್ಕಳಿಗೆ ಮಾತ್ರನೇ ಹೇಳಿರೋದು, ಬೇರೆ ಯಾರಿಗೂ ನಾನು ಹೇಳಿಲ್ಲ. ಅವರೇನು ಹೇಳಿದಾರೋ ಏನೋ ಗೊತ್ತಿಲ್ಲ, ಇನ್ನು ನಮಗೆ ಮಾತ್ರನೇ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ಥರ ಎಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ವ ನನ್ನ ಕೆಲಸ ಈ ಥರ ಏನಾದರೂ ಒಂದು ಸ್ವಲ್ಪ ಅಮೌಂಟ್ ಬಂದಿದೆ ಅಂದರೆ ಹಾಗೆ ಖರ್ಚು ಮಾಡೋದಕ್ಕೆ ಕಾತ್ಕೊಂಡಿರುತ್ತೆ. ಏನು ಮಾಡೋದು,
ಮನೆಯೆಲ್ಲ ಲೈನಿಂಗ್ ತೊಗೊಂಬಂದೆ. ಲೈನಿಂಗ್ ತೊಗೊಂಬಂದು ಇರೋ ಅಮೌಂಟ್ ಎಲ್ಲ ಝೀರೋ ಆಗೋಯಿತು. ಸರಿ ಅಂತೇಳ್ಬಿಟ್ಟು ಬಂದ ಮೇಲೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಅದು ಇದು ಮಾಡಿ ಒಂದು ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದೆ. ಸೊ ಅಮೌಂಟ್ ಜಾಸ್ತಿ ಏನಲ್ಲ, ಒಂದು 2000 ಆ ಥರ ಬ್ಯಾಲೆನ್ಸ್ ಇತ್ತು. ಹಾಗೆ ಕೈಯಲ್ಲೇನೋ ಒಂದು 1000 ರುಪೀಸ್ ಆ ಥರ ಇತ್ತು. ಆ ಥರ ಇದ್ದರೆ ನನ್ನ ಮಗ ಕೈ ಏಟ್ ಮಾಡಿಕೊಂಡು ಅವನಿಗೆ ಅಲ್ಲಿ ಹೋದರೆ ಹತ್ರ ಎಷ್ಟಾಯ್ತಂದರೆ ಅಷ್ಟಾಯಿತು. ಯಾರನ್ನ ಕೇಳೋದು, ಅದು ಇವಾಗ ಇದು ಸಂಬಂಧ ಮಾಡಿದ್ದು ಅಲ್ಲಿಗೆ ಹೋಯ್ತು. ಮತ್ತು ಅಲ್ಲಿಗೆ ಕೊಟ್ಟು ಅದನ್ನು ನಮ್ಮ ಅಕ್ಕ ಹತ್ರ ಹಾಕ್ಸ್ಕೊಂಡಿದ್ದೀನಿ, ಅವನಿಗೆ ಕೈಗೆ ತೋರ್ಸೋಕೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಏನೋ ಕೇಳೋಷ್ಟೊಳಗೆ ಯಾಕೆ ಏನು ಅಂತೇಳಿ ನೆಕ್ಸ್ಟ್ ಮಿನಿಟೇ ಹಾಕಿ ಇದು ಮಾಡಿದ್ಲು. ಆ ಥರ ಎಲ್ಲನೂ ಇರುತ್ತೆ. ಅಂದ್ಕೊಬೋದು ಯಾಕೆ ಇವರು ಈ ಥರ ಎಲ್ಲನೂ ಕಷ್ಟಪಟ್ಟು ಇಷ್ಟು ಇದು ಮಾಡೋದು ಅನ್ನೋದು. ಅದು ಈ ಥರ ಇದಕ್ಕೆ ಬೇಕೇ ಬೇಕಾಗತ್ತೆ, ಏನು ಮಾಡೋದು. ಓಕೆ ಫ್ರೆಂಡ್ಸ್, 5 ಮಿನಿಟ್ಸ್ ಆದರೂ ಮಲ್ಕೊಂಡು ಎದ್ದೇಳ್ತೀನಿ. ಕಾಲು ನೋವ್ತಾ ಇದೆ, ಸೊಂಟನೂ ನೋವ್ತಾ ಇದೆ. ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇಷ್ಟು ಬ್ಲೌಸ್ ಸ್ಟಿಚ್ ಮಾಡಿರೋದಕ್ಕೂ ಒಂದು 2000 ಆ ಥರನೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅವರು ಎಷ್ಟು ಕೊಡ್ತಾರೆ ಎಲ್ಲ ಒಟ್ಟು ಹಾಕಿದ ಮೇಲೆ ಎಷ್ಟು ಕೊಡ್ತಾರೆ ಏನೋ ಅದನ್ನು ನೋಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಹೇಳ್ದಲ್ವ ಸ್ವಲ್ಪ ಹೊತ್ತಾದರೂ ಮಲ್ಕೊತೀನಿ. ಓಕೆ, ನಾನು ಹಬ್ಬ ಎಲ್ಲ ಯಾವ ಥರ ಎಲ್ಲ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಯಾಕೆ ಈ ಥರ ಮಾಡ್ತಾ ಇದ್ದೀನಿ, ನನ್ನ ಮಗನಿಗೆ ಏನಾಯಿತು ಏನು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳ್ತೀನಿ.